ಕಾಂಗ್ರೆಸ್ನವ್ರು ಇದೇ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಇವತ್ತು ಗ್ಯಾಸ್ ಆಗಲಿ ಪೆಟ್ರೋಲ್ ಆಗಲಿ 5-6 ಸಾವಿರ ರೂಪಾಯಿ ಮಾಡಿರೋರು ಜನ ದೊಂಗೆ ಎದ್ದು ಹೋಗ್ಬೇಕಾಯಿತು, ಬ್ಲ್ಯಾಕ್ ಕೋಟ್ ತೊಗೋಬೇಕಾಯಿತು. ಏನೋ ತುಂಬ ಅನ್ಯಾಯ ಆಗೋದು. ಕಾಂಗ್ರೆಸ್ ಸರ್ಕಾರ ಇದ್ದು ನನಗೆ 72 ವರ್ಷ, ನಾನೆಲ್ಲ ಸರ್ಕಾರ ನೋಡಿದ್ದೀನಿ. ಇವತ್ತು ಮೋದಿಯವರು ನಮ್ಮೆಲ್ಲರಿಗೂ ಇಂಡಿಯಾದವ್ರಿಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ. ಅಂಥ ಕಷ್ಟನ ನಿಭಾಯಿಸೋ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಈಗ ಪ್ರಧಾನಮಂತ್ರಿ ಅಂತಂದ್ರೆ ತಂದೆ ತರ, ಹೌದು, ತಂದೆ ಆದವರು ಮಕ್ಕಳು ನೋಡ್ಕೊಬೇಕು. ಹೌದು. ಬೆಲೆ ಏರಿಕೆ ಮಾಡ್ತಾನೆ ಇದ್ರೆ ಬೆಳೆ ಏರಿಕೆ ಯಾಕಾಯಿತು ಅಂತ ನಿಮ್ಮ ಕ್ವಶನ್ ಅಲ್ವಾ. ಆದರೆ ಅವ್ರು ಮಾಡಿಲ್ಲ. ಆಗಿರೋದು ನಮ್ಗೆ ಯಾವುದೋ ಅರಬ್ನಲ್ಲಿ ತೊಂದರೆ ಆಯಿತು ಅಥವಾ ಇನ್ನೊಂದು ಆಮೇಲೆ ಯಾವ ಜಾಗದಲ್ಲಿ ಇರಾನ್ನಲ್ಲಿ ತೊಂದರೆ ಆಯಿತು, ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಬೇರೆ ಇನ್ಯಾವುದರ ಸರ್ಕಾರ ಇದ್ದಿದ್ರೆ ಇಷ್ಟೊತ್ತಿಗೆ ಜನರಲ್ ಪೂರ್ತಿ ಹೋಗ್ಬಿಡ್ಬೇಕಾಯ್ತು. ಕರೋನಾ ತೊಗೊಳ್ಳಿ, ಒಂದು ಇಂಜೆಕ್ಷನ್ 10,000 ರೂಪಾಯಿ ಆಗಿರೋದು, ಸಿಲಿಂಡರ್ ಇಷ್ಟೊತ್ತಿಗೆ 5,000 ರೂಪಾಯಿ ಆಗಿರೋದು. ಅದೇ ಪೆಟ್ರೋಲ್ ಇವತ್ತು ಇದ್ದಿದ್ರೆ 2,000 ರೂಪಾಯಿ ಆಗಿರೋದು. ಪಾಕಿಸ್ತಾನ ಪರಿಸ್ಥಿತಿ ಬಂದಿರೋದು. ಅವರು ನಿಭಾಯಿಸ್ತಾ ಇದ್ದಾರೆ. ಅವರಿಗೆ ಒಂದು ಗೌರವ ಕೊಡಿ, ಅವ್ರನ್ನ ಗೌರವದಿಂದ ಕಾಪಾಡ್ಕೊಳ್ಳಿ. ಇಂಥ ದೇವ್ರು ಸಿಗೋದು ಇನ್ನು ಜನ್ಮದಲ್ಲಿ ಸಿಗಲ್ಲ. ದೇವರು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ದೇವರೇ ಅವರು. ಅವ್ರಿಗಾಗಿ ಏನೂ ಮಾಡ್ಕೊಂಡಿಲ್ಲ, ಅವರಿಂದ ಏನೂ ನಮಗೆ ನಷ್ಟ ಆಗಿಲ್ಲ. ಸರ್, ವಿದ್ಯಾಭ್ಯಾಸ ಅಂದ್ರೆ ವಿದ್ಯೆನೇ ಇಲ್ವಲ್ಲ ಅವ್ರಿಗೆ. ಟೀಮ್ ಮಾಡೋಕೆಲ್ಲ ನಾವು ರಾಜ್ಯ ದೇಶ ಕೊಟ್ಟಿದ್ದೀವಿ ಅಂದರೆ ಟೀಮ್ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತನಾ? 11 ವರ್ಷ 14 ವರ್ಷ ಆಡ್ಕೊಂಬಂದಿಲ್ವಾ? ಪ್ರಪಂಚ ಎಲ್ಲ ಒಪ್ಕೊಂಡಿಲ್ಲ. ಒಂದು ನಿಮಿಷ ನಮ್ಮ ಇಂಡಿಯಾದವ್ರು ಯಾಕೆ ಅವ್ರನ್ನ ಅಪೋಸ್ ಮಾಡ್ತಾರೆ? ಬೇರೆಯವ್ರಿಗೇನು ಬುದ್ಧಿ ಇಲ್ವಾ? ಇಡೀ ಪ್ರಪಂಚಕ್ಕೆ ಬುದ್ಧಿ ಇಲ್ವಾ? ಯಾರಿಗೆ ಬುದ್ಧಿ ಇಲ್ಲ ಹೇಳಿ? ನಮಗೆ ಬುದ್ಧಿ ಇಲ್ಲ. ಅಭಿವೃದ್ಧಿ ಆಗ್ತಿರೋದನ್ನು ಅವರು ಕೆಡಿಸೋದಕ್ಕೆ ಇಷ್ಟು ದಿವಸ ಲೂಟಿ ಹೊಡಿತಿದ್ರಲ್ಲ, ಆ ಲೂಟಿನ ನಿಂತೋಯ್ತು ಅಂತ ಕೆಲವು ಶಬ್ದಗಳು ಬರ್ತವೆ. ಅದಾಗದೆ ಕಾಲಾನಂತರ ಸರೋಗ್ತದೆ. ಆಗೋದಿಲ್ಲ. ಕೆಲವು ದಿನ ಅಷ್ಟೇ. ನನಗೆ ತಿಳಿದಾಗೆ ಕೆಲವು ದಿನ ಆ ಸಂಕಷ್ಟ ಇರೋದ್ರಿಂದ ಇಲ್ದಿರ ಈ ಸಂಕಷ್ಟ ಬರ್ತಿರ್ಲಿಲ್ಲ. ತಗೊಳ್ಳಿ, ಇದು ರಷ್ಯಾ ಮತ್ತು ಉಕ್ರೇನ್ದಾಯಿತು, ಅವಾಗೇನೋ ಇದೇ ರೀತಿ ಆಯಿತಾ ನಿಮಗೆ? ಈಗೇನಾಗಿದೆ, ಆಯಿಲ್ ಅಲ್ಲಿಂದ ಬರೋದು, ಗ್ಯಾಸ್ ಅಲ್ಲಿಂದ ಬರೋದು. ನಾವು ಉತ್ಪತ್ತಿ ಮಾಡ್ತೀವಿ ಜಾಸ್ತಿ ಮಾಡ್ತಿರೋದು ಯಾರು? ಉತ್ಪತ್ತಿ ಇಲ್ಲ, ಅಲ್ಲಿಂದ ತರಿಸ್ಕೊಳ್ಳೋರು ಕೇಳ್ತಾರೆ, ನಾವು ಕೊಡಲೇಬೇಕಾಗತ್ತೆ. ಇಲ್ದಿರ ಜನ ಉಪವಾಸ ಇರಬೇಕಾಗತ್ತೆ. ಅದು ತರಿಸ್ಬಾರ್ದವ್ರು ಅಷ್ಟು ಹೆಚ್ಚು ಕಡಿಮೆ ಮಾಡಿ. ತಂದೆಗೆ ಇರಬೇಕಾದಂಥ ಯೋಗ್ಯತೆ ಅದು. ಆ ಯೋಗ್ಯತೆನ ಅವ್ರು ಮಾಡಿದ್ದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದ್ದಿದ್ರೆ ಇಷ್ಟೊತ್ತಿಗೆ ಇಡೀ ಇಂಡಿಯಾನೇ ದಂಗೆ ಎದ್ದು ಬಿಟ್ಟಿರೋದು. ಇವಾಗ ಬಂಗಾಳದಲ್ಲಿ ಏನಾಯ್ತು ಹೇಳಿ? ಏನಿದೆ ಬಂಗಾಳದ ಪರಿಸ್ಥಿತಿ? ನಾನು ಹೇಳ್ತೀನಿ, ಇವತ್ತು ಭಾರತ ದೇಶಕ್ಕೆ ಬಂಗಾಳ ದೇಶ ಇವಾಗ ಬಂದಿರತಕ್ಕಂಥ ಎಲೆಕ್ಷನ್ BJPಯಿಂದ ಸರ್ಕಾರ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಇವಾಗ ಬಂದಿದೆ. 47ರಲ್ಲೆಲ್ಲ ಬಂದಿದ್ದು, ಈಗ ಬಂದಿದೆ. ಹಾಗೆ ಕೇರಳ ಬಂದುಬಿಟ್ರೆ ಇದ್ದಿದ್ದು ಸ್ವತಂತ್ರ ಆಗಿಬಿಡುತ್ತೆ. ಎಲ್ಲ ಇರೋದು 4 ಸ್ಟೇಟಲ್ಲಿ, ತಮಿಳ್ನಾಡು, ಕೇರಳ, ಬಂಗಾಳ, ಈ ಕಡೆನೇ ಜಾಸ್ತಿ ನಮಗೆ ತೊಂದರೆ ಇರೋದು. ಸತ್ಯವಾಗ್ಲೂ ಹೇಳ್ತೀನಿ, ಈ ಮನ್ಸನ್ನು ಕಳ್ಕೊಂಡ್ಮೇಲೆ ನಾವು ದೇಶ ಬಿಟ್ಟು ಪಲಾಯನ ಆಗಬೇಕಾಗುತ್ತೆ. ಇಲ್ಲ, ಖಂಡಿತ ಇಲ್ಲ. ಹೇಳಿ, ಏನೇನ ಕರಪ್ಷನ್ಸ್ ಇದೆಯಾ ಗೌರ್ಮೆಂಟಲ್ಲಿ? ಹೇಳಿ, ಯಾರನ್ನ ಇದ್ದಾರಾ? ಇದ್ದರೆ ಇಮಿಡಿಯೇಟಾಗಿ ಎತ್ತು ಬಿಸಾಕ್ತಾರೆ ಅಲ್ವಾ? ಅವ್ರೇನಾದ್ರು ಮಾಡ್ಕೊಂಡಿದ್ದಾರೆ ಆಸ್ತಿ? ಯಾತಕ್ಕೆ ಇದೆಲ್ಲ ಕ್ವಶ್ಚನ್ ಮಾಡ್ತಾರೆ? ಅಲ್ಲಿ ಯಾವಾಗ ಇರಾನ್ ಗಲಾಟೆ ಆಯಿತು, ಆ ಗಲಾಟೆಯಿಂದ ನಮಗೆ ತೊಂದರೆ ಆಗಿದೆ, ನಿಜ ಆಗ್ತಾಯಿದೆ, ನಿಜ. ಸ್ವಲ್ಪ ದಿನ ಸರೋಗುತ್ತೆ. ಒಂದು ಯಾವ ಕಾಲದಲ್ಲಿ ಇತ್ತು ಚಿನ್ನ 15,000 16,000? ಸ್ವಲ್ಪ ಇದೆ. ಒಂದು ಗಲಾಟೆ ಆಗ್ತಾ ಇದೆಯಲ್ಲ, ಯಾರೇನು ಮಾಡಿದ್ರು? ಅದನ್ನ ಯಾರು ಸುಧಾರಿಸಿದ್ರು? ಸುಧಾರಿಸೋದಕ್ಕೆ ಆಗುತ್ತಾ? ಅಮೇರಿಕ ಇತ್ತು, ಇಸ್ರೇಲ್ ಇತ್ತು, ಇರಾಕ್ ಇತ್ತು. ಅವರಲ್ಲಿ ಗಲಾಟೆ ಮಾಡ್ಕೊಳ್ತು. ನ್ಯಾಚುರಲಿ ಅದು ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಇಂಡಿಯಾಗೆ ತೊಂದರೆ ಆಗಲಿ ಅಂದ್ಬಿಟ್ಟೆ ಮಾಡಿರ್ತಕ್ಕಂಥ ಉದ್ದೇಶವಾದ್ದು ಅಮೇರಿಕದ ಕರ್ತವ್ಯ. ಇದು ಕೃತಿ ಯಾರೂ ಮಾಡಿಲ್ಲ, ಅಮೇರಿಕದವ್ರು ಬೇಕಾಗಿ ಮಾಡಿರೋದು. ಡೆವಲಪ್ಮೆಂಟ್ ಆಗ್ತಾ ಇದೆ, ಇದನ್ನು ಕೆಳಗೆ ಬೀಳಿಸ್ಬೇಕು ಅಂದ್ಬಿಟ್ಟು ಅವ್ರು ಮಾಡಿರ್ತಕ್ಕಂಥ ಒಂದು ಕೃತ್ಯ. ಬೆಸ್ಟ್ ಅಂದರೆ ಪಬ್ಲಿಕ್ಗೆ ಶ್ರದ್ಧೆ ಕೊಡಬೇಕು. ಇದು ಪುಕ್ಸಟಿ ಊಟ ಕೊಡಬಾರ್ದು, ಪುಕ್ಸಟಿ ಪೆನ್ಷನ್ ಕೊಡಬಾರ್ದು. ಹಳೆ ಒಬ್ಬರು ಇದೆ, ಅವ್ರಿಗೆ ಕೊಡಿ, ದೇವರು ಒಳ್ಳೇದು ಮಾಡ್ತಾರೆ. ಕರೆಕ್ಟ್. ಹುಡುಗರು ಊಟ ಕೊಡಿ, ಅವ್ನು ಕೆಲಸ ಮಾಡ್ತಾರೆ, ಮಾಡಲ್ಲ. ಎಲ್ಲ ಸರ್ಕಾರಗಳು ದೊಡ್ಡ ಏನು ನೋಡ್ತಾರೆ, ಕರೋಡ್ಪತಿ ನೋಡ್ತಾರೆ. ಮೀಡಿಯಮ್ ಕ್ಲಾಸ್ಗಳು ತುಂಬ ಕಷ್ಟ ಇದೆ. ಈ ಸ್ಕೂಲ್ ಫೀಸ್ ಕಟ್ಟಬೇಕು, ಅವ್ರಿಗೆ ಬಾಡಿಗೆ ಕಟ್ಟಬೇಕು, ದುಡ್ಡು ಕಟ್ಟಬೇಕು. ಈಗ ದಿವಸ ಇನ್ಕಮ್ ಕಮ್ಮಿ ಆಗ್ತಾಯಿದೆ, ಖರ್ಚು ಜಾಸ್ತಿ ಹುಡುಕ್ತಾಯಿದೆ. ಇಲ್ಲಿಂದ ತರಿಸ್ಬೇಕು, ನಾಳೆ ದಿವಸ ಪಬ್ಲಿಕ್ ಇರೋಕ್ಕಾಗಲ್ಲ. ಅವ್ರ ಮನ್ಸ ಪಾಪ ಕೇಳ್ದಲ್ಲ, ಬಂಗಾಳಿಯವ್ರು ತುಂಬ ಬರ್ತಾರೆ.
ಬೆಂಗಳೂರಲ್ಲಿ ಎಷ್ಟು ದಿನ ಇದ್ದಿದ್ದು ತಮಿಳು ಒಬ್ಬರು ಈಗ ಬರ್ತಾ ಇಲ್ಲ. ಎಲ್ಲ ಕೇರಳ ಅವರು ಬಂದು ನಮ್ಮೆಲ್ಲ ಜಾಬ್ ಹೊಡಿತಾ ಇದ್ದಾರೆ. ಹೆಲ್ತ್ ಅವ್ರು ಬೇಕು, ಅವರು ಇಷ್ಟೇ ಇರಬೇಕು. ಅದೇ ಸರ್, ಇವಾಗ ಗ್ಯಾಸ್ ಬೆಲೆನೂ ಜಾಸ್ತಿ ಆಗ್ತಿದೆಯಲ್ಲ, ಹೇಗ್ ಸಂಸಾರ ಮಾಡೋದು, ಹೇಗ್ ಜೀವನ ನಡೆಸೋದು? ಅದೇ ಸಂಸಾರ ನಾವು ಪಬ್ಲಿಕ್ ಕಷ್ಟಲ್ಲಿ ಬರುತ್ತೆ, ಕೇಳ್ತಾ ಇಲ್ವಾ? ಈಗ ಗ್ಯಾಸದ್ದು 5% ಇಂಕ್ರೀಸ್ ಆಗಿದೆ, ಹೋಟೆಲಲ್ಲೂ 20% ಇಂಕ್ರೀಸ್ ಮಾಡಿದೆ. ಊಟ ಹಂಗೆ ಮಾಡಬೇಕು. ಈಗ ನಿಮ್ಮ ಅಂಗಡಿ ಇಟ್ಕೊಳ್ಳಿ, ಹುಡುಗರು ಇಟ್ಕೊಳ್ಳೋ 15,000 ಕೊಡ್ತೀವಿ, 2 ಏನಾಗಿದೆ, ಅವರು ಬಟ್ಟೆ ಬರಲ್ಲ. ಇವತ್ತು ಬಟ್ಟೆ ಬರಲ್ಲ ಮೇಡಮ್. ಈ ಥರ ಸರ್ಕಾರಕ್ಕೆ ರಿಕ್ವೆಸ್ಟ್ ಇದೆ, ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಕರ್ನಾಟಕ ಹಸಿರು ಮಾಡಬೇಕು. ಹಂಗೆ ಮಾಡಿದ ಮೋದಿ ಈ ಥರ ಶಿವಕುಮಾರ್ ಮಾಡಬೇಕು. ಡಿ.ಕೆ. ಶಿವಕುಮಾರ್ ದೇವರು ಥರ ಪೂಜನೆ ಮಾಡಬೇಕು. ಅವರು ಕೈ ಮುಗಿಬೇಕು. ಹಂಗೆ ಜಯಲಲಿತಾ ಹಂಗೆ ಇದ್ದಿದೆ, ಅದೇ ಥರ ಶಿವಕುಮಾರ್ ಇರಬೇಕು. ಅದೇ ಮನುಷ್ಯ ನೋಡ್ತಾ ಇದ್ದೆ, ನಾನು ಶಿವಕುಮಾರ ಶಿವ ಆಗಬೇಕು.